ಬೆಂಗಳೂರು ನಗರದಲ್ಲಿ ಉದ್ದೇಶಿತ ಟನಲ್ ರೋಡ್ ಅನ್ನು ನಿರ್ಮಾಣ ಮಾಡಲು ಡಿಸಿಎಂ ಡಿಕೆಶಿ ಉತ್ಸುಕರಾಗಿದ್ದಾರೆ. ಇದರ ಜೊತೆಗೆ ಶಾಶ್ವತವಾಗಿ ಅಂತರ್ಜಲ ಬಂದಾಗುವ ಆತಂಕವೂ ಕೂಡ ಮೂಡ್ತಾ ಇದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಟನಲ್ ರೋಡ್ ನಿರ್ಮಾಣಕ್ಕೆ ಡಿಸಿಎಂ ಡಿಕೆಶಿ ಉತ್ಸುಕ. ಬೆಂಗಳೂರಲ್ಲಿ ಸುರಂಗ ರಸ್ತೆ ಯೋಜನೆಗೆ ಜಲಕಂಟಕ. ಶಾಶ್ವತವಾಗಿ ಅಂತರ್ಜಲ ಬಂದಾಗುವ ಆತಂಕ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಈಗಾಗಲೇ ಸಿದ್ಧತೆ ಜೋರಾಗಿ ನಡೆಯುತ್ತಿದೆ. ರಾಜ್ಯ ಸರ್ಕಾರ ಹಾಗೂ ಬಿಬಿಎಂಪಿ ಅನುದಾನದಲ್ಲಿ ಈ ಯೋಜನೆ ನಿರ್ಮಾಣ ಆಗ್ತಿದೆ. ಮೊದಲ ಹಂತದಲ್ಲಿ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗೆ 18 ಕಿಲೋಮೀಟರ್ ಸುರಂಗ ರಸ್ತೆ ಯೋಜನೆ ಇದು. ನಗರದ ಬಹುಮುಖ್ಯವಾದ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಮುಂದಾಗಿರುವ ರಾಜ್ಯ ಸರ್ಕಾರ ಈ ಯೋಜನೆ ಶೀಘ್ರಗತಿಯಲ್ಲಿ ಪ್ರಾರಂಭಿಸಿ ಮುಗಿಸುವ ಯೋಚನೆಯಲ್ಲಿದೆ. ಈಗಾಗಲೇ ಹೆಬ್ಬಾಳದ ಎಸ್ಟಿ ಮಾಲ್ನಿಂದ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ವರೆಗಿನ ಸುರಂಗ ಮಾರ್ಗ ನಿರ್ಮಾಣ ಸಂಬಂಧ ವಿಸ್ತೃತ ಯೋಜನಾ ವರದಿ ಸಿದ್ಧವಾಗಿದೆ. ವಿವಿಧ ಬ್ಯಾಂಕ್ಗಳಿಂದ ಲೋನ್ ಪಡೆಯಲು ಸರ್ಕಾರ ಆಹ್ವಾನ ಮಾಡಿದೆ. ಆದರೆ ಇದೀಗ ಟನಲ್ ರಸ್ತೆ ಹಾದು ಹೋಗುವ ಏರಿಯಾಗಳಲ್ಲಿ ವಿಪರೀತ ನೀರಿನ ಅಭಾವ ತಲೆದೂರಲಿದೆಯಂತೆ. ನಮ್ಮ ಗುಟ್ಟಿಗೆರೆ ಟು ನಾಗವಾರದ ರೋಡ್ಗಳು ಬರ್ತಾ ಇದೆ, ಟನಲ್ ರೋಡ್ ಬರ್ತಾ ಇದೆ, ಮತ್ತು MG ರೋಡ್ ಕಡೆ ಕೂಡ ಟನಲ್ ರೋಡ್ ಬರ್ತಾ ಇದೆ. ಅಲ್ಲಿ ಸಿಚುವೇಶನ್ ಅಂತ ಹೇಳಿದ್ರೆ ಈಗ ಅಲ್ಲಿರ್ತಕ್ಕಂಥ ಎಲ್ಲ ಬೋರನ್ನು ಮುಚ್ಚಿದ್ದಾರೆ, ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀರನ್ನು ಹೊರಗಡೆ ಬರೋಂಗಿಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ಅಕ್ಕಪಕ್ಕ 50 ಮೀಟ್ರ್ವರೆಗೆ ಯಾವುದೇ ಹೊಸ ಬೋರ್ಗಳನ್ನ ಡ್ರಿಲ್ಲಿಂಗ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಕೂಡ ಏನು ಹೊಸ ಟನಲ್ ರೋಡ್ ಮಾಡ್ತಾ ಇದ್ದಾರೆ, ಅವ್ರು ಎಷ್ಟು ಆಳ ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿಮ್ಗೆ 50 ಮೀಟ್ರು ಬೋರ್ವೆಲ್ ಟನಲ್ ರೋಡಿಂದ 50 ಮೀಟ್ರ್ ಆ ಕಡೆ ಈ ಕಡೆ ಅಥವಾ 100 ಮೀಟ್ರ್ ಕೂಡ ಅವರು ಡ್ರಿಲ್ಲಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ ನಮಗೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ರೆಸಿಡೆನ್ಷಿಯಲ್ ಮನೆಗಳಿಗೆ ಮತ್ತು ಸಾರ್ವಜನಿಕರಿಗೆ ಅಥವಾ ಇದರ ಎಲ್ಲ ನೀರಿನ ಬಳಕೆದಾರರಿಗೆ ಅನಾನುಕೂಲ ಅಂತೂ ಡೆಫಿನೆಟ್ ಆಗುತ್ತೆ. ಹೆಬ್ಬಾಳದ ಎಸ್ಟಿ ಮಾಲ್ ಜಂಕ್ಷನ್, ಅರಮನೆ ರಸ್ತೆ, ಗಾಲ್ಫ್ ಕೋರ್ಸ್ ರಸ್ತೆ, ಜಯನಗರದ ಅಶೋಕ ಪಿಲ್ಲರ್, ಕೋರಮಂಗಲದ 2 ಮತ್ತು 3ನೇ ಹಂತ, ಶಾಂತಿನಗರ, ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಸುರಂಗ ರಸ್ತೆಯ ಪ್ರವೇಶ, ನಿರ್ಗಮನ ದ್ವಾರಗಳು ಇರಲಿವೆ. ಈ ಏರಿಯಾಗಳ ಸುಮಾರು ಮೀಟರ್ವರೆಗೆ ಬೋರ್ವೆಲ್ ಕೊರೆಯುವಂತಿಲ್ಲ, ಯಾವುದೇ ಅನುಮತಿ ನೀಡುವಂತಿಲ್ಲ. ಇದೀಗ ಈ ಭಾಗದ ನಿವಾಸಿಗರಲ್ಲಿ ಆತಂಕ ಮನೆ ಮಾಡಿದೆ. ಇನ್ನು ಹಾಲಿ ಇರುವ ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದ್ರೆ ಮುಂದೇನು ಅನ್ನೋ ಚಿಂತೆ ಸೃಷ್ಟಿಯಾಗಿದೆ. ಈ ಬಗ್ಗೆ ಬೋರ್ವೆಲ್ ಕೊರೆಯುವ ರಿಗ್ ಅಸೋಸಿಯೇಷನ್ ಆತಂಕ ವ್ಯಕ್ತಪಡಿಸಿದೆ. ಕುಡಿಯೋ ನೀರಿಗೆ ಮುಖ್ಯವಾಗಿ ನೀರನ್ನು ಉಪಯೋಗಿಸೋದ್ರಿಂದ ನಿಮಗೆ ಬೇರೆ ಕಡೆ ಮಾಡಲಿಕ್ಕೆ ಅವಕಾಶ ಬರಲ್ಲ. ಹಾಗಾಗಿ ಇರ್ತಕ್ಕಂಥ ನೀರು ಒಂದು ಬ್ಯಾನ್ ಮಾಡ್ತಾರೆ, ನೀರೊಂದು ಮೂಲ ಒಂದು ಅವ್ರಿಗೆ ಬಂದಾಗ್ತದೆ. ಬಿಟ್ಟರೆ ಕಾವೇರಿ ನೀರನ್ನು ಅವರು ಅವಲಂಬನೆ ಮಾಡಬೇಕಾಗತ್ತೆ. ನೀರಿನ ಕೊರತೆ ಅಂತೂ ಖಂಡಿತ ಅಲ್ಲಿರ್ತಕ್ಕಂಥ ರೆಸಿಡೆನ್ಷಿಯಲ್ ಅವರಿಗೆ, ಅಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಾಗರಿಕರಿಗೆ, ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಅಂತೂ ಖಂಡಿತ ಆಗುತ್ತೆ. ಒಟ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರರ ಮಹತ್ವಾಕಾಂಕ್ಷೆಯ ಯೋಜನೆಯಿಂದ ಗ್ರೌಂಡ್ ವಾಟರ್ ಬರಿದಾಗುವ ಆತಂಕ ಇದೆ. ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಟನಲ್ ಓಕೆ, ಆದರೆ ಈ ರೀತಿ ನೀರಿನ ಅಭಾವ ಅನ್ನುವಾಗ ಆತಂಕ ಸಹಜವಾಗಿ ಮೂಡುತ್ತೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಮತ್ತಷ್ಟು ಡೀಪ್ ಆಗಿ ಪತ್ತೆ ಹಚ್ಚಬೇಕಿದೆ. ಮಾದೇಶಾನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.